ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಟೀಮ್ ಇಂಡಿಯಾ ಸೀರೀಸ್ ವಶಪಡಿಸ್ಕೊಂತು. ಟೀಮ್ ಇಂಡಿಯಾ ಇನ್ನೊಂದು ಮ್ಯಾಚ್ ಗೆದ್ದಿದ್ರೆ ಆಗೋಯ್ತಂತ ಮೊನ್ನೆ ನಿನ್ನೆ ಎಲ್ಲ ಯೋಚನೆ ಮಾಡ್ತಿದ್ವಿ. ಅಂತೂ ಇಂತೂ ನಮ್ಮ ಟೀಮ್ ಇಂಡಿಯಾ ಒಂದು ಮ್ಯಾಚ್ ಗೆದ್ದು ಸರಣಿನ ವಶಪಡಿಸ್ಕೊಂತು. ಏನಪ್ಪ ಅಂದರೆ ನಮ್ಮ ಮಿಡ್ಲ್ ಆರ್ಡರ್ಸು ಸ್ವಲ್ಪ ಓಪನರ್ಸು ಸ್ವಲ್ಪ ಸ್ಟ್ರಗಲ್ ಮಾಡಿದ್ ಬಿಟ್ರೆ ಶಿವಮ್ ದೂಬೆ ಮತ್ತು ಹಾರ್ದಿಕ್ ಪಾಂಡ್ಯ ಒಂದು ಎಂಡಲ್ಲಿ ತುಂಬ ಚೆನ್ನಾಗಿ ಆಡಿದರು. ರಿಂಕು ಸಿಂಗ್ ಅವರು ಒಂದು 30 ರನ್ ಹೊಡೆದ್ರು ಚೆನ್ನಾಗಿ. ಇರಲಿ ಪರವಾಗಿಲ್ಲ ಅವರು, ಯಾಕಂದರೆ ಅವ್ರು ಫಸ್ಟ್ ಮ್ಯಾಚ್ ಅಷ್ಟೇ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಈ ಮ್ಯಾಚ್ ಸಿಕ್ತು ಚಾನ್ಸು, ಪ್ರೂವ್ ಮಾಡಿಕೊಂಡ್ರು. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ತುಂಬ ರೊಚ್ಚಿಗೆ ಎದ್ಬಿಟ್ಟಿದ್ರು. ಏನು ಶಾರ್ಟ್ಸ್ ಇರಿ ಅವೆಲ್ಲ ತುಂಬ ಚೆನ್ನಾಗೇ ಆಡಿದರು. ನಮ್ಮ ದೂಬೆ ಅವರು ಅಂಥ ಪ್ಲೇಯರ್ನ ಇಂಡಿಯಾ ಯಾಕೆ ಅವ್ರನ್ನ ಡ್ರಾಪ್ ಮಾಡಿತೋ ಗೊತ್ತಿಲ್ಲ. ಸ್ಕ್ವಾಡಲ್ಲೇ ಇದ್ದಿಲ್ಲ ಅವರು. ಆಡಿಸ್ಬೇಕು ಅವ್ರನ್ನ, ಫಾರ್ಮ್ ಇಲ್ಲಿದ್ರೆ ಅವ್ರ ಫಾರ್ಮೇ ಕಳೆದೋಗುತ್ತೆ. ನಮ್ಮ ಶಿವಮ್ ದೂಬೆ ಅವರ ಲಾಸ್ಟ್ಗೆ ಒಂದು ಎಲಿಮೆಂಟ್ ಆಗಿ ಅವರು ಸ್ವಲ್ಪ ಬಾಲಿಂಗ್ ಮಾಡೋಕ್ಕೆ ಬರಲಿಲ್ಲ. ಅದ್ರ ಬದಲು ಹರ್ಷಿತ್ ರಾಣಾ ಬಂದು ತುಂಬ ಚೆನ್ನಾಗೇ ಮಾಡಿದರು ಬಾಲಿಂಗು. 4 ಓವರ್ ಮಾಡಿ 33 ರನ್ ಕೊಟ್ಟು 3 ವಿಕೆಟು, ಪ್ರಥಮ 3 ವಿಕೆಟ್ ತಗೊಂಡು ಹರ್ಷಿತ್ ರಾಣಾ ಅವರು ಒಂದು ಎಂಡಲ್ಲಿ ತುಂಬ ಚೆನ್ನಾಗೇ ಮಾಡಿದರು. ಅವ್ರನ್ನ ODIಗೆ ಸ್ಕ್ವಾಡ್ಗೆ ಅನೌನ್ಸು ಮಾಡಿದ್ದಾರೆ. ಇಂಗ್ಲೆಂಡು ಪವರ್ ಪ್ಲೇಯರ್ಗೆ ಒಂದು 61 ರನ್ನೇನೋ ಹೊಡೆದ್ರು. ನಾವೆಲ್ಲ ಏನು ಅಂದ್ಕೊಂಡಿದ್ವಿಪ್ಪ, ತುಂಬ ಏನೋ ಮ್ಯಾಚ್ ತುಂಬ ಈಸಿಯಾಗಿ ಗೆಲ್ತಾರೆ ಬಿಡು ಅಂತ ಅಂದ್ಕೊಂಡ್ರೆ, ಇಲ್ಲ ಮಗ, ನಮ್ಮ ಟೀಮ್ ಇಂಡಿಯಾ ತುಂಬ ಚೆನ್ನಾಗೇ ಬೌಲಿಂಗ್ ಮಾಡಿದರು. ಒಂದು ಪವರ್ ಪ್ಲೇದಾಗ ನಮ್ಮ ಬೌಲರ್ಸ್ ಹೊಡೆಸ್ಕೊಂಡ್ರು. ಆದಮೇಲೆ ಪವರ್ ಪ್ಲೇ ಲಾಸ್ಟ್ ಬಾಲ್ ರವಿ ಬಿಷೋನಿ ಅವರು ತುಂಬ ಚೆನ್ನಾಗಿ ಮಾಡಿದರು ಬಾಲಿಂಗ್. ಅಲ್ಲೇ ಅದು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ತಗೊಂತು, ಟೀಮ್ ಡಕ್ಕೆ ಇಟ್ಟವ್ರನ್ನ. ಅದಾದಮೇಲೆ ಒಬ್ಬೊಬ್ಬರು ಹೋಗ್ತಾ ಹೋದರು. ಟೀಮ್ ಇಂಡಿಯಾ ಅಂತೂ ಇಂತೂ ಸರಣಿ ಗೆದ್ದು ಸೋಲಿಲ್ಲದ ಸರದಾರ. 2019ರಿಂದ 17ನೇ ತವರಿನಲ್ಲಿ 17ನೇ ಸೀರೀಸ್ ಅಂತೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿರೋದು.